ಅಮ್ಮ ಹೇಳ್ತಾರೆ. ಅದು ಗಾಯತ್ರಿ ಇವರಿಗೆಲ್ಲ, ಸಾವಿತ್ರಿ, ಭೂದೇವಿ ಇವರಿಗೆಲ್ಲ ಬನಾರಸ್ ಸೀರೆಗಳು ಇರ್ತಾ ಇತ್ತು. ನಮ್ಮಮ್ಮ ಹೇಳ್ತಾ ಇದ್ರು, ಈ ಬನಾರಸ್ ಇದು ಸೀರೆಗಳೆಲ್ಲ ನಮ್ಮಪ್ಪ ಬನಾರಸ್ಸಿಂದ ತರಿಸಿದ್ರು, ಅದಕ್ಕೆ ಅಷ್ಟು ಭಾರ ಇದೆ. ಯಾಕೆಂತಂದ್ರೆ ಒಂದು ಚರಿ ಇರುತ್ತೆ, ಒಂದು ಲೈನು ಒಂದು ವಾರ್ಪು ಚರಿ ಇರುತ್ತೆ, ಇನ್ನೊಂದು ಹಿಂಗಿರುತ್ತೆ, ಅದಕ್ಕೆ ಎಷ್ಟು ತೂಕ ಇದೆ ನೋಡು. ಈ ನಾಟಕ ಮಾಡಬೇಕಾದ್ರೆ ನನಗೆ ಆ ಮಾತು ನೆನಪಾಗ್ತಾ ಇತ್ತು. ಸ್ವಯಂವರದ ದಿನ ನಾನು ಹುಟ್ಟ ಸೀರೆ ಇದು, ದೊಡ್ಡ ಕಲಾಪತಿ ಸೀರೆ. ನಮ್ಮಪ್ಪಾಜಿ ಕಾಶ್ಮೀರದಿಂದ ನೇಯ್ಗೆಯವ್ರನ್ನ ಕಳಿಸಿ ಈ ಕಲಾಪತಿ ಸೀರೆ ಮಾಡಿಸಿದ್ದು. ಒಂದು ಕೈಯಲ್ಲಿ ಎತ್ತಕ್ಕಾಗಲ್ಲ, ಅಷ್ಟು ತೂಕ ಇದೆ. ನೀನು ದೊಡ್ಡವಳಾದೆ, ಲಂಗ ದಾವಣಿ ಸೀರೆ ಉಟ್ಕೋ. ಕಾಲು ಭಾಗ ಮಡಚಿ ಸೊಂಟಕ್ಕೆ ಸುತ್ತಕೊಂಡು ಓಡಾಡ್ತಿದ್ದೆ. ಹಾಗೆಲ್ಲ ಹಾರಾಡ್ಕೊಂಡು ಹುಡುಗಿಯರು ನಡಿಬಾರ್ದು. ಈ ಸೀರೆ ದೊಡ್ಡ ಹಿಂಸೆ, ಕಾಲಕ್ಕೆ ತೊಡರುತ್ತೆ. ಸ್ವಯಂವರಕ್ಕೆ ಮೊದಲು 1 ತಿಂಗಳು ದಾಸಿ ನನಗೆ ಸೀರೆ ಉಡಿಸಿ ಓಡಾಡೋದನ್ನ ರೂಢಿ ಮಾಡಿಸಿದ್ಲು. ಎದೆ ಮೇಲಿಂದ ಸೆರಗಿ ಜಾರಿದ್ರೆ, ಏಯ್ ಅದು ಹಾಗೆ ಜಾರಬಾರ್ದೆ ರಾಜ್ಕುಮಾರಿ, ಹೆಗಲ ಮೇಲೆ ನೀಟಾಗಿ ಕೂತ್ಕೋಬೇಕು. ಸ್ವಯಂವರದಲ್ಲಿ ಬೇರೆ ಬೇರೆ ದೇಶದ ರಾಜರು ಬಂದಿರ್ತಾರೆ. ನಾವು ದುರ್ಗಾಷ್ಟಮಿ ಪೂಜೆ ಮಾಡ್ತೀವಲ್ಲ, ಧನಸ್ಸು, ಅದನ್ನ ಅಲ್ಲಿಟ್ಟಿರ್ತಾರೆ. ಕೆಳಗೆ ಎಣ್ಣೆ ಕೊಬ್ಬರಿ, ಮೇಲೆ ಮತ್ಸ್ಯ ಯಂತ್ರ. ಎಣ್ಣೆನಲ್ಲಿ ಪ್ರತಿಬಿಂಬ ನೋಡ್ತಾ ಮೀನಿಗೆ ಹೊಡಿಬೇಕು. ಯಾರು ಹಾಗೆ ಧನಸ್ಸಿಗೆ ಬಾಣ ಹೂಡಿ ಮತ್ಸ್ಯ ಯಂತ್ರ ಭೇದಿಸ್ತಾರೋ ಅವರಿಗೆ ನೀನು ಹಾರ ಹಾಕ್ಬೇಕು. ಮತ್ಸ್ಯ ಯಂತ್ರ ಯಾರಾದ್ರೂ ಮುದುಕ ಭೇದಿಸಿದ್ರೆ, ನೀನು ವೀರ ಶುಲ್ಕ, ಮುದುಕ ಹುಡುಗ ನೋಡ ಹಾಗಿಲ್ಲ. ನಿಮ್ ವೀರನಿಗೆ ವಯಸ್ಸು ಮುಖ್ಯ ಅಲ್ಲ, ವೀರತ್ವ ಮುಖ್ಯ. ಹಾಗಾದ್ರೆ ಇದು ಸ್ವಯಂವರ ಹೇಗಾಗುತ್ತೆ? ಸ್ವಯಂವರ ಬೇಯಿಸಿದವ್ರನ್ನ ನೀನೇ ಸ್ವಯಂ ವರಿಸ್ತೀಯಲ್ಲ, ಅದಕ್ಕೆ ಇದು ಸ್ವಯಂವರ.